ಶಿರಾ ನಗರಸಭೆ ಆಡಳಿತದಲ್ಲಿ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ವಿರುದ್ಧ ಮಂಡಿಸಲಾಗಿದ್ದ ಅವಿಶ್ವಾಸ ನಿರ್ಣಯವು ಸ್ಥಳೀಯ ಮುಖಂಡರ ಒಳ ಒಪ್ಪಂದ ಮತ್ತು ಎನ್ಡಿಎ ಮೈತ್ರಿಕೂಟದ ನಾಯಕರ ವೈಫಲ್ಯದಿಂದಾಗಿ ವಿಫಲವಾಗಿದೆ ಎಂದು ನಗರಸಭೆ ಸದಸ್ಯ ಅಂಜಿನಪ್ಪ ಕಿಡಿಕಾರಿದ್ರು. ನಗರಸಭೆಯಲ್ಲಿ ನಡೆದ ಅವಿಶ್ವಾಸ ಮಂಡನೆ ವಿಫಲ ಕುರಿತು ಮಾತನಾಡಿದ ಅವರು, ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಅವರ ಸೂಚನೆ ಮೇರೆಗೆ ಕಾಂಗ್ರೆಸ್ ಸದಸ್ಯರೇ ಸಿದ್ಧಪಡಿಸಿದ್ದ ಈ ನಿರ್ಣಯಕ್ಕೆ ಬೆಂಬಲ ಸೂಚಿಸಲು ನಾವು ಸಿದ್ಧರಿದ್ದರೂ ನಮ್ಮದೇ ನಾಯಕರ ದ್ವಂದ್ವ ನಿಲುವಿನಿಂದಾಗಿ ತಾಲೂಕಿನಲ್ಲಿ ದೊಡ್ಡ ಸಮಾಜವೊಂದಕ್ಕೆ ಸಿಗಬೇಕಿದ್ದ ನ್ಯಾಯ ಕೈತಪ್ಪಿದೆ. ಜಿಶಾನ್ ವಿರುದ್ಧದ ಹೋರಾಟದಲ್ಲಿ 7 ಕಾಂಗ್ರೆಸ್, 3 ಬಿಜೆಪಿ, 3 ಪಕ್ಷೇತರರು ಹಾಗೂ 1 ಜೆಡಿಎಸ್ ಸದಸ್ಯರು ಸೇರಿ ಒಟ್ಟು 14 ಜನ ನಾವು ಒಗ್ಗೂಡಿದ್ದೆವು. ಅವಿಶ್ವಾಸ ನಿರ್ಣಯವನ್ನ ಬೆಂಬಲಿಸಿ ತಾಲೂಕಿನ ದೊಡ್ಡ ಸಮುದಾಯವೊಂದಕ್ಕೆ ಕೊಡುಗೆ ನೀಡುವ ಉದ್ದೇಶ ನಮ್ಮದಾಗಿತ್ತು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಎಂಎಲ್ಸಿ ತಿಪ್ಪೇಸ್ವಾಮಿ ಅವರು ಎನ್ಡಿಎ ಮೈತ್ರಿಕೂಟ ಒಗ್ಗಟ್ಟಿನಿಂದಿರಬೇಕು ಮತ್ತು ಈ ಅವಿಶ್ವಾಸ ನಿರ್ಣಯವನ್ನ ಯಾವುದೇ ಕಾರಣಕ್ಕೂ ವಿಫಲಗೊಳಿಸಬೇಕು ಎಂದು ಸ್ಪಷ್ಟ ಆದೇಶ ನೀಡಿದ್ರು. ಆದರೆ ಸ್ಥಳೀಯ ನಾಯಕರು ಹೈಕಮಾಂಡ್ ಆದೇಶವನ್ನ ಗಾಳಿಗೆ ತೂರಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇನ್ನು ಈ ವಿಚಾರವಾಗಿ ನಗರಸಭೆ ಸದಸ್ಯೆ ಉಮಾ ವಿಜಯರಾಜು ಮಾತನಾಡಿ, ನಗರಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಕುಂಠಿತವಾಗಿದ್ದು, ಆಡಳಿತ ಪಕ್ಷವು ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಆದ ಕಾರಣ ವಿರೋಧ ಪಕ್ಷದ ಸದಸ್ಯರು ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಮುಂದಾಗಿದ್ದೇವೆ. ಸಂಖ್ಯಾಬಲದ ಕೊರತೆಯಿಂದಾಗಿ ಗುರುವಾರ ವಿಫಲವಾಯಿತು. 3 ಪ್ರಮುಖ ಪಕ್ಷಗಳ ಸದಸ್ಯರು ಅಡ್ಡ ಮತದಾನ, 3 ಸದಸ್ಯರ ತಟಸ್ಥ ನಿಲುವು ಹಾಗೂ ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳೇ ಈ ವಿಫಲಕ್ಕೆ ಮೂಲ ಕಾರಣ ಎಂದರು. ಸಭೆಯಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಸಪೋರ್ಟ್ ಮಾಡಿದ್ರಿ ಸರ್? ಇದು ಪಕ್ಷ ಇಲ್ಲ ಇಲ್ಲಿ ನಮ್ಮ ನಗರಸಭೆಯಲ್ಲಿ. ಇಷ್ಟು ವರ್ಷ ಈ 4 ವರ್ಷದಿಂದ ನಾವು ಪಕ್ಷಗಳು ನೋಡ್ಕೊಂಡು ಬಂದ್ವಿ. ಈಗ ಪಕ್ಷ ಇಲ್ಲ, ವ್ಯಕ್ತಿ ಇಂಪಾರ್ಟೆಂಟು. ಯಾಕೆಂದರೆ ನನ್ನ ವಾರ್ಡಲ್ಲಿ ಗುಡದಟ್ಟಿಲಿ ಒಂದು 150 ಅಕ್ಪತ್ರ ರೆಡಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು 30-40 ವರ್ಷಗಳಿಂದ ವಾಸ ಮಾಡಿದ್ದಾರೆ ಅಷ್ಟೇ, ಬಟ್ ಅದಕ್ಕೆ ಯಾವುದೇ ದಾಖಲೆಗಳಿರಲಿಲ್ಲ. ಇಷ್ಟು ವರ್ಷ ನಾವು ಈ ನಗರಸಭೆ ಕಾಲಿಟ್ಟು 4.25 ವರ್ಷ ಆಗ್ತಾ ಬಂತು. ಅವತ್ತಿಂದ ಇವತ್ತುವರೆಗೂ ಯಾರು ಮಾಡ್ದಿರೋಂಥ ಕೆಲಸನ ನಮ್ಮ ಜೀಶನ್ ಅವರು ಮಾಡಿದ್ರು ಅಧ್ಯಕ್ಷರು. ಬಟ್ ನಮಗೆ ಪಕ್ಷ ಬೇಕಾಗಿಲ್ಲ ಇಲ್ಲಿ. ನೋಡಿ, ಅದು ಸಹಜ, ಹೇಳೋದು ಸಹಜ. ಆದರೆ ನಮಗೆ ಗೊತ್ತಿರುತ್ತೆ, ಅಧ್ಯಕ್ಷರಿಗೆ ಗೊತ್ತಿರುತ್ತೆ, ಅವೆಲ್ಲ ಕಟ್ಟುಕತೆ ಅಷ್ಟೇ. ನಮಗೆ ವ್ಯಕ್ತಿತ್ವ ಇಂಪಾರ್ಟೆಂಟು. ನಮ್ಮ ವಾರ್ಡಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲ ವಾರ್ಡಲ್ಲೂ ಸಹ ಅಭಿವೃದ್ಧಿ ಇಂಪಾರ್ಟೆಂಟು. ಆಮೇಲೆ ನನಗೆ ಇನ್ನು ಸ್ವಲ್ಪ ದಿನ ಇದೆ, 8 ತಿಂಗಳು 7-8 ತಿಂಗಳಿದೆ. ನಾವು ಏನು ಮಾಡಬೇಕು ಕೆಲಸ ಕಾರ್ಯಗಳನ್ನ ಅದನ್ನು ಪೆಂಡಿಂಗ್ ಆಗುತ್ತೆ. ಇದ್ರ ಮುಂದೆ ಈಗ ಅಧ್ಯಕ್ಷ ಇರೋದ್ರಿಂದ ನಮಗೆ ಖಂಡಿತ ಒಳ್ಳೆಯದಾಗುತ್ತೆ, ಒಳ್ಳೆ ಕೆಲಸ ಕಾರ್ಯಗಳಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ನಾಳೆ ಮುಂದಿನ ಚುನಾವಣೆಯಲ್ಲಿ ಅಟ್ಲೀಸ್ಟ್ ಜನಗಳನ್ನ ಹೋಗಿ ವೋಟ್ ಕೇಳೋಕ್ಕೆ ಒಂದು ಮರ್ಯಾದೆ ಉಳಿಯುತ್ತೆ ನಮಗೆ. ಇಷ್ಟೇ ಕಾರಣ, ಬೇರೆ ಯಾವುದೋ ಆಸೆ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರು ಜಿಶಾನ್ ಮೊಹಮ್ಮದ್ ಅವರಿಗೆ ಮೊದಲನೇದಾಗಿ ಮರು ಆಯ್ಕೆ ಆಗಿದ್ದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ. ಶಿರಾದ ಎಲ್ಲ ವಾರ್ಡ್ಗಳಲ್ಲಿ ಭಾಳ ವರ್ಷಗಳಿಂದ ಮಾಲೀಕತ್ವ ಪಡೆದಿರಲಿಲ್ಲ. ಅದು ಮಾಲೀಕತ್ವ ಪಡೆಯೋದಕ್ಕೆ ನಾವು ಹಿಂದೆ ನಮ್ಮ ತಾಯಿಯವರಿದ್ದಾಗ 94cc ಅಂತ ಬಂದಿತ್ತು, ಆವಾಗ ಒಂದೇನೋ ವ್ಯತ್ಯಾಸ ಆಯಿತು. ಆದರೆ ಇವತ್ತು ಫಸ್ಟ್ ಟೈಮ್ ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಇದನ್ನು ಜಿಶಾನ್ ಅವರು ಹೋಗಿ ಸ್ಲಮ್ ಬೋರ್ಡಲ್ಲಿ ಕೂತ್ಕೊಂಡು ಮಾತಾಡಿದ್ದು, ಸ್ಲಮ್ ಬೋರ್ಡ್ ಅವರು ಹಕ್ಕುಪತ್ರ ಕೊಡಬೇಕು ಅಂತ ಯಾವುದೇ ರೀತಿ ಗೊತ್ತಿರಲಿಲ್ಲ. ಹಾಗಾಗಿ ಜಿಶಾನ್ ಅವರು ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವುದೇ ಪ್ರತಿಯೊಂದು ವಾರ್ಡಲ್ಲಿ, ಯಾವುದೇ ಇಂಥ ವಾರ್ಡು ಅಂತಲ್ಲ, ಎಲ್ಲ ವಾರ್ಡಲ್ಲೂ ಮಾಲೀಕತ್ವ ಏನೋ ಮನೆ ಕಟ್ಕೊಂಡು ಭಾಳ ವರ್ಷದಿಂದ ಇದ್ದರು ಅವರು. ಅವ್ರಿಗೆ ಯಾರನ್ನ ಬಂದು ನಗರಸಭೆ ಖಾಲಿ ಮಾಡಿರಿ ಅಂದರೆ ಖಾಲಿ ಮಾಡೋ ಪರಿಸ್ಥಿತಿ ಇತ್ತು. ಅವರಿಗೆ ಮಾಲೀಕತ್ವ ಕೊಡಿಸ್ಬೇಕು, ಅವ್ರಿಗೊಂದು ಒಳ್ಳೇದಾಗಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇಟ್ಕೊಂಡು ಶಿರಾ ಟೌನಲ್ಲಿ ಪ್ರತಿಯೊಂದು ವಾರ್ಡಲ್ಲಿದೆ. ಯಾವ ವಾರ್ಡಲ್ಲಿ ಇಲ್ಲ ಅನ್ನಂಗಿಲ್ಲ. ಎಲ್ಲ ವಾರ್ಡಲ್ಲಿ 50 ಇದೆ, 100 ಇದೆ, 200 ಇದೆ, ಈ ಥರ ಇದೆ. ಆ ಕೆಲಸ ಮಾಡ್ತಾಯಿದ್ರು. ಆ ಕೆಲಸ ಮಾಡ್ಬೇಕಾದ್ರೆ ಕೆಲವರಿಗೆ ಸಹಿಸೋಕ್ಕಾಗ್ದಲೇ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೆಸರು ಪಡಿತಾನೆ, ಹುಡುಗ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಸ್ಪೀಡಲ್ಲಿ ಹೋಗ್ತಿದ್ದಾನೆ ಅಂತ ಕಟ್ ಮಾಡೋಕ್ಕೆ ಹೋಗಿದ್ರು. ಆದರೆ ಸತ್ಯಕ್ಕೆ ಜಯ ಇದೆ, ಸತ್ಯ ಗೆದ್ದಿದೆ. ಹಾಗಾಗಿ ಜಿಶಾನ್ ಅವ್ರ ಪರವಾಗಿ ನಾವೆಲ್ಲ ಇದ್ದೀವಿ. ಒಳಗಡೆ ಒಂದು ಘಟನೆ ನಡೀತು, ಗಲಾಟೆ. ಅದು ಸಣ್ಣ ಪುಟ್ಟ ಇದ್ದಿದೆ, ಯಾಕೆಂದರೆ ಅದು ಸಣ್ಣ ಪುಟ್ಟ ಇದ್ದಿದ್ದೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಬಾರ್ದು. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ಏನು ಅಧ್ಯಕ್ಷ ವಿರುದ್ಧ ಅವಿಶ್ವಾಸ ಮಂಡಿಸಂಥ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಏನಪ್ಪ ಅಂದರೆ, ಒಬ್ಬ ಅಧ್ಯಕ್ಷರು ಇನ್ನೂ ಉತ್ತಮವಾದಂಥ ಕೆಲಸ ಮಾಡ್ಬೇಕಂತಂದರೆ ನಮಗೆ ಎಚ್ಚರಿಕೆ ಕೊಡೋರು ಇರಬೇಕು. ಆ ಕಾರಣಕ್ಕೋಸ್ಕರ ನನಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ನಮ್ಮ ಅಧ್ಯಕ್ಷ ಹೆಂಗೆ ಅಂದರೆ, ಗೆಲ್ಲೋರು ಅಷ್ಟೇ ಪಕ್ಷ. ಇಲ್ಲಿ ಗೆದ್ದ ಮೇಲೆ ಎಲ್ಲ 31 ಜನ ಒಂದೇ ನಾವು.
ಅಧ್ಯಕ್ಷ ಪರ ವಿರೋಧ ಮಾಮೂಲಿ ಇರ್ತೈತೆ. ಆದರೆ ಇದುವರೆಗೂ ಯಾರೂ ಮಾಡಿದಂಥ ಕೆಲಸನ ಅಧ್ಯಕ್ಷರು ಮಾಡ್ತಾಯಿದ್ದಾರೆ. ಅದನ್ನು ಸಹಿಸಲಾರ್ದ ಕೆಲವೇ ಕಿಡಿಗೇಡಿಗಳು ಅವ್ರ ವೈಯಕ್ತಿಕ ಹಿತಾಸಕ್ತಿಗೆ ಬಲಿಯಾಗಿ ಇವ್ರನ್ನೇನಾದರೂ ಮಾಡಿ ಅಧಿಕಾರದಿಂದ ಇಳಿಸ್ಬೇಕು, ಇಲ್ಲಾಂದರೆ ಇವ್ರ ಹೆಸರು ಬರುತ್ತೆ, ಇವ್ರು ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ, ಮುಂದೆ ನಮ್ಮ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಒಂದು ತಪ್ಪು ಕಲ್ಪನೆಯಿಂದ ಅಧ್ಯಕ್ಷ ವಿರುದ್ಧ ಅವಿಶ್ವಾಸ ತಂದರು. ಅವ್ರು ಒಳ್ಳೆಯದಾಗಲಿ. ಇನ್ನೊಂದು ಅಧ್ಯಕ್ಷ ಇನ್ನು 8 ತಿಂಗಳಿಗೆ ಹೆಂಗೆ ಕೆಲಸ ಮಾಡ್ತಾರೆ, ಹೆಂಗೆ ಹಕ್ಕುಪತ್ರ ಕೊಡ್ತಾರೆ, ನಾವು ಚಾಲೆಂಜ್ ಮಾಡ್ತೀವಿ, ನಾವು ಕೋರ್ಟಿಂದ ಸ್ಟೇ ಆರ್ಡರ್ ತರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಒಳ್ಳೆ ಕೆಲಸ ಮಾಡೋರಿಗೆ ಕೈ ಜೋಡಿಸ್ರಿ, ಮಸಿ ಬೆಳೆಯೋಂಥ ಕೆಲಸ ಮಾಡಬೇಡಿ. ಆಮೇಲೆ ಅಧ್ಯಕ್ಷ ಒಬ್ಬರಿಗೆಲ್ಲ ಅವ್ರ ಜೊತೆ ನಂಬ್ಕೊಂಡಿರೋ ಎಲ್ಲ ಸದಸ್ಯರುಗಳಿಗೂ ತೊಂದರೆ ಆಗುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾರೇ ಆ ಥರ ಕೆಟ್ಟ ಆಲೋಚನೆ ಇದ್ದರೆ ಎಲ್ಲ ಮರ್ತ್ಬಿಡಿ. ಈ ಎಲೆಕ್ಷನ್ ಅನ್ನೋದು ಬರುತ್ತೆ ಹೋಗುತ್ತೆ ರಾಜಕೀಯ, ಅದಲ್ಲ. ಇವತ್ತು ಏನು ನಾವು ಕೆಲಸ ಮಾಡಿದ್ದೀವಿ ಅದು ಇಂಪಾರ್ಟೆಂಟು ವಾರ್ಡ್ಗೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ. ಕೆಲವರೆಲ್ಲ ಅದೇ ಕೊಡ್ತಾರೆ, ನಾವು ಸ್ಟೇ ಆರ್ಡರ್ ತರ್ತೀವಿ, ಹಕ್ಕುಪತ್ರ ಕೊಡೋಕ್ಕೆ ಬರಲ್ಲ ಅಂತಾರೆ. ಅದೆಲ್ಲ ಮಾಡಬಾರ್ದು. ಓಕೆ, ಥ್ಯಾಂಕ್ ಯು.